ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ವೆಬ್ಸೈಟ್ನಲ್ಲಿ LBA ಅಂಕಗಳನ್ನು ಮಕ್ಕಳ ಒಂದು ಮೌಲ್ಯಾಂಕನದ ಹಂತಗಳನ್ನು ಅಂದರೆ ಘಟಕಾಧಾರಿತ ಪರೀಕ್ಷೆಯನ್ನು ಮುಗಿಸಿದ ಮೇಲೆ ನಾವು ಅಂಕಗಳನ್ನು ನಾವು ಆನ್ಲೈನ್ನಲ್ಲಿ ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಲಾಗಿನ್ ಟೀಚರ್ ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ, ಮತ್ತು ಅನುದಾನಿತ ಶಾಲೆಯವರು ಶಿಕ್ಷಕರು ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ, ಮತ್ತು ಅನುದಾನ ರಹಿತ ಶಾಲೆಯ ಶಿಕ್ಷಕರು ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಪಾಠ ಟಿಪ್ಪಣಿಯನ್ನು ಹೇಗೆ ರಚನೆ ಮಾಡೋದು ಅನ್ನೋದ್ರ ಬಗ್ಗೆಯೂ ಸಹಿತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಜೊತೆಗೆ ಅದರಲ್ಲೂ ಸಹಿತ 5 Vsಗಳನ್ನು ಹೇಗೆ ನಾವು ಯೂಸ್ ಮಾಡಿಕೊಂಡು ಒಂದು ಪಾಠ ಟಿಪ್ಪಣಿಯನ್ನು ಸಿದ್ಧಪಡಿಸ್ಬೋದು ಅನ್ನೋದ್ರ ಬಗ್ಗೆಯೂ ಸಹಿತ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಅಂಕಗಳನ್ನು ಹೇಗೆ ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಬರ್ತಕ್ಕಂಥ ಪರೀಕ್ಷೆಯನ್ನು ಮಾಡಿ ಆದಮೇಲೆ ಮಕ್ಕಳ ಒಂದು ಅಂಕಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಎಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಅಂದರೆ 3 ಲೈನ್ಸ್ ಕಾಣ್ತಾ ಇದೆಯಲ್ಲ, 3 ಲೈನ್ಸ್ ಬಂದುಬಿಟ್ಟು ನಾನು ಇಲ್ಲಿ ಅಸೆಸ್ಮೆಂಟ್ ಅಂತ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ. ಈ ಅಸೆಸ್ಮೆಂಟ್ ಅಂತ ಟಚ್ ಮಾಡ್ತಾ ಇದ್ದೀನಿ. ಅಸೆಸ್ಮೆಂಟ್ ಅಂತ ಟಚ್ ಮಾಡಿದಾಗ LBA ಅಂತ ಏನು ಕಾಣ್ತಾ ಇದೆ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಈ LBA ಅಂತ ಟಚ್ ಮಾಡಿದಾಗ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನಮಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಪೇಜ್ ಇರುತ್ತೆ. ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವ ತರಗತಿಗೆ ನಾನು ಎಂಟ್ರಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ಗ್ರೂಪನ್ನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ಗೆ ನಾನು ಅಂಕಗಳನ್ನು ಎಂಟ್ರಿ ಮಾಡ್ತಾ ಇದ್ದೀನಿ, ಮತ್ತು ಚಾಪ್ಟರ್ ಯಾವ ಪಾಠಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ನಡೆಸಿ ಆದಮೇಲೆ ಮಕ್ಕಳ ಅಂಕಗಳನ್ನು ನಾನು ಎಂಟ್ರಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚಾಪ್ಟರ್ ಅಂದರೆ ನಾನು ಗಣಿತ ತೊಗೊಂಡಿರೋದ್ರಿಂದ ಒಂದೇ ಚಾಪ್ಟರ್ನ ತೊಗೊಂಡಿದ್ದೀನಿ. ಅದೇ ಸಮಾಜ ವಿಜ್ಞಾನದಲ್ಲಾದರೆ ನೀವು ಎಷ್ಟು ಚಾಪ್ಟರ್ಗಳನ್ನು ನಿಗದಿಪಡಿಸಿ ಆದೇಶ ಮಾಡಲಾಗಿದೆಯೋ ಅಷ್ಟು ಚಾಪ್ಟರ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಚೆಕ್ ಬಾಕ್ಸನ್ನು ಸಹ ನೀಡಲಾಗಿದೆ ಸ್ನೇಹಿತರೆ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಈ ಕನ್ನಡದಲ್ಲಾದರೆ ಒಂದು ಪಾಠ ಒಂದು ಪದ್ಯವನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ಗಣಿತ ನಾನು ಆಗಿರೋದ್ರಿಂದ ನಾನು ಒಂದೇ ಪಾಠ. ಇನ್ನೊಂದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ ಇಲ್ಲಿ ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ಮತ್ತೆ ನಿಮಗೆ ಇಲ್ಲಿ ಡ್ರಾಪ್ಡೌನಲ್ಲಿ ಬಾಕ್ಸ್ ಓಪನ್ ಆಗುತ್ತೆ. ಅವಾಗ ನಾನು ಬೇಕಾದರೆ 2ನೇ ಪಾಠ ನೋಡಿ, 2ನೇ ಪಾಠವನ್ನು ನಾನು ಇಲ್ಲಿ ತೊಗೊಂಡಾಗ ಏನಾಗುತ್ತೆ, 2 ಪಾಠಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನನಗೆ ಬೇಡ, ಇಲ್ಲಿ ಒಂದು ಪಾಠವನ್ನು ನಾನು ತೆಗಿಬೇಕಂದ್ರೆ ಅದ್ರ ಮುಂದೆ 8 ಇದೆಯಲ್ಲ ಅದನ್ನು ತೆಗೆದ್ರೆ ಸಾಕು, ಅದು ಹೋಗಿಬಿಡುತ್ತೆ. ನಾನು ಗಣಿತದಲ್ಲಿ ಒಂದೇ ಪಾಠವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ಯೂನಿಟ್ ಟೆಸ್ಟ್ ಡೇಟನ್ನು ತೊಗೊಳ್ತಾ ಇದ್ದೀನಿ. ನಾನು ಜುಲೈನಲ್ಲಿ ಈ ಒಂದು ಪಾಠವನ್ನು ಮಾಡಿರೋದ್ರಿಂದ ನಾನು ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ, ಸರ್ಚ್ ಆಪ್ಷನನ್ನು ಕೊಡ್ತಾ ಇದ್ದೀನಿ. ಕೊಟ್ಟ ತಕ್ಷಣ ನಾನು ಏನಾಯಿತು, ಇಲ್ಲಿ ಮಕ್ಕಳ ಹೆಸರುಗಳು ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ಇಲ್ಲಿ ಕಾಣಿಸ್ತಾ ಇತ್ತು ನಿಮಗೆ ಮಕ್ಕಳ ಹೆಸರುಗಳು ಕಾಣಿಸ್ತಾ ಇದ್ದಾವೆ. ಈ ಹಿಂದಿನ ವಿಡಿಯೋದಲ್ಲಿ ಕೆಲವು ಮಕ್ಕಳು ನಮಗೆ ಕಾಣಿಸ್ತಿಲ್ಲ ಸರ್, ಹೇಗೆ ಅದನ್ನು ನಾವು ಇಲ್ಲಿಗೆ ಒಂದು ತರೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಅಂದರೆ ಇಲ್ಲಿಗೆ ಕೆಲವು ಮಕ್ಕಳ ಮಾಹಿತಿ ಬರ್ತಾ ಇಲ್ಲ, ಆ ಮಕ್ಕಳ ಹೆಸರುಗಳನ್ನು ಇಲ್ಲಿ ತಗೊಳ್ಳೋದು ಹೇಗೆ, ಅಥವಾ ಕೆಲವು ಮಕ್ಕಳ ಹೆಸರುಗಳು ಬರ್ತಾ ಇದ್ದಾವೆ ಇನ್ನೂ ಕೆಲವು ಮಕ್ಕಳ ಹೆಸರು ಬರ್ತಾ ಇಲ್ಲ ಅಂದಾಗ ಅವುಗಳನ್ನು ತಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೇನೆ. ಈಗ ನಾನು ಅಂಕಗಳನ್ನು ಎಂಟ್ರಿ ಮಾಡೋದು ಹೇಗೆ ಅಂತ ನಾನು ನೋಡೋದಾದರೆ ಇಲ್ಲಿ ಮಾರ್ಕ್ಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಮಾರ್ಕ್ಸನ್ನು ನಾನು ಎಂಟ್ರಿ ಮಾಡಬೇಕು. ಅಂದರೆ 1ರಿಂದ 5ನೇ ತರಗತಿ ಆಗಿರೋದ್ರಿಂದ ನನಗೆ ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ಇದೆ ಅಲ್ಲ, ನನಗೆ ಆ ಮಗು 14 ತೊಗೊಂಡಿದ್ದಾನೆ, ಇನ್ನೊಂದು ಮಗು 14 ತೊಗೊಂಡಿದ್ದಾರೆ. ಹಾಗಾಗಿ ಈ ಒಂದು ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡಿ, ನಮ್ಮ ಅಂಕಗಳನ್ನು ಎಂಟ್ರಿ ಮಾಡಿದ ತಕ್ಷಣವೇ ಗ್ರೇಡ್ ಆಟೋಮೆಟಿಕ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮತ್ತೆ ನಾವು ಗ್ರೇಡನ್ನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲಿ ಇಲ್ಲ. ಅದಾದಮೇಲೆ ನೀವು ಅಕಸ್ಮಾತ್ ಇದನ್ನು ಸೇವ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಸೇವ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಸೇವ್ ಆದಮೇಲೆ ಸರ್ ನಾನು ಮತ್ತೆ ಅಕಸ್ಮಾತ್ ಕನ್ಫ್ಯೂಸ್ ಆಗಿ ನನಗೆ ಅಂಕಗಳನ್ನು ತಪ್ಪಾಗಿ ಎಂಟ್ರಿ ಮಾಡಿದ್ದೀನಿ ಅಂದರೆ ಇಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ನೀವು ಇಲ್ಲಿ ಕರೆಕ್ಷನ್ ಮಾಡಿಬಿಟ್ಟು ಇಲ್ಲಿ ನೀವು ಅಂಕಗಳನ್ನು ಮತ್ತೆ ಪುನಃ ಎಂಟ್ರಿ ಮಾಡಿಬಿಟ್ಟು ಕೊನೆಗೆ ಸೇವ್ ಕೊಟ್ಟರೆ ಅದು ಪುನಃ ಸೇವ್ ಆಗುತ್ತೆ. ಈಗ ಅಪ್ಡೇಟ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಮತ್ತು ನಾವು ಈ ಅಂಕಗಳನ್ನು ನಾವು ಮ್ಯಾನ್ಯುವಲಾಗಿ ಬರೀಬೇಕಾ? ಖಂಡಿತವಾಗ್ಲೂ ಇಲ್ಲ. ಅದನ್ನು ಇಲ್ಲಿ ಎಕ್ಸೆಲ್ ಮತ್ತು PDF ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ PDF ಅಂತ ಎಕ್ಸೆಲ್ ಈ ಆಪ್ಷನನ್ನು ಟಚ್ ಮಾಡೋದ್ರ ಮೂಲಕ ಈ ಒಂದು ಪೇಜನ್ನು ಮಕ್ಕಳ ಅಂಕಗಳನ್ನು ಏನು ಎಂಟ್ರಿ ಮಾಡಿದ್ದೀರಿ ಆ ಒಂದು ಪೇಜನ್ನು ಪ್ರಿಂಟನ್ನು ತೆಗೆದುಕೊಂಡು ನೀವು ಒಂದು ಫೈಲ್ ಆಗಿ ಇಟ್ಕೊಳ್ಬೋದು. ಮತ್ತೆ ಬರೆದಿಟ್ಕೊಳ್ಳೋ ಅವಶ್ಯಕತೆ ಮತ್ತೆ ನಿಮಗೆ ಇರೋದಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಅಂಕಗಳನ್ನು ನೀವು ಏನು ಮಾಡ್ಬೋದು, ಎಂಟ್ರಿಯನ್ನು ಮಾಡ್ಬೋದು. ಇವುಗಳನ್ನ ಮತ್ತೆ ಎಲ್ಲಿಗೆ ಹೋಗುತ್ತೆ, ಮುಖ್ಯ ಶಿಕ್ಷಕರ ಲಾಗಿನ್ಗೆ ಹೋಗುತ್ತೆ. ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ, ಆ ಅಂಕಗಳನ್ನು ವೆರಿಫೈ ಮಾಡಿಬಿಟ್ಟು ಅವನ್ನ ಅನುಮೋದನೆ ಮಾಡ್ತಾರೆ. ಅದಾದಮೇಲೆ ಶಾಲಾ ವೈಸ್ ನಾವು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಬನ್ನಿ ಸ್ನೇಹಿತರೆ, ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ LBA ಅಂಕಗಳನ್ನು ಅಪ್ರೂವ್ ಮಾಡಿದ ಮೇಲೆ ನಮ್ಮ ಲಾಗಿನ್ನಲ್ಲಿ ಹೇಗೆ ನೋಡ್ಕೊಳ್ಳೋದು, ಅದು ಅಪ್ರೂವ್ ಆಗಿದೆ ಇಲ್ವೋ ಅನ್ನೋದನ್ನು ನೋಡೋದು ಹೇಗೆ ಅನ್ನೋದನ್ನು ಬನ್ನಿ ಸ್ನೇಹಿತರೆ. ಇಲ್ಲಿ
ನಾವು ಇಲ್ಲಿ 3 ಲೈನ್ಸ್ ಏನು ಕಾಣುತ್ತಲ್ಲ ಅದನ್ನು ಜಸ್ಟ್ ಟಚ್ ಮಾಡ್ತಾ ಇದ್ದೀವಿ. ಅಲ್ಲಿ ಟಚ್ ಮಾಡಿದಾಗ ನಿಮಗೆ LBA ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಕಾಣುತ್ತಲ್ಲ ಇದನ್ನು ಟಚ್ ಮಾಡ್ತಾ ಇದ್ದೀವಿ. ಇದನ್ನು ಟಚ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮಗೆ ಮಕ್ಕಳ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕ್ಲಾಸ್ ಅಂತ ಕಾಣ್ತಿದೆ. ಯಾವ ಕ್ಲಾಸಿನ ಮಕ್ಕಳದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ನನ್ನ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಬ್ಜೆಕ್ಟನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ಸಬ್ಜೆಕ್ಟು ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚನ್ನು ಕೊಡ್ತಾಯಿದ್ದೀನಿ. ಸರ್ಚ್ ಕೊಟ್ಟ ತಕ್ಷಣ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಒಂದು ಮಕ್ಕಳ ಮಾಹಿತಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಸಬ್ಜೆಕ್ಟು, ಯಾವ ಸಬ್ಜೆಕ್ಟು ಕಾಣುತ್ತೆ, ಮತ್ತು ಎಂಟ್ರಿ ರಿಪೋರ್ಟ್ ಕಾಣುತ್ತೆ, ಮತ್ತು ಮಕ್ಕಳ ಹೆಸರು ಕಾಣುತ್ತೆ, ಮತ್ತು ಜೆಂಡರ್ ಕಾಣುತ್ತೆ, ಮತ್ತು ಯಾವ್ಯಾವ ನೋಟ್ಸ್ ಆಫ್ ಲೆಸನ್ಗಳು ಅಪ್ರೂವ್ ಆಗಿದ್ದಾವೆ ಅಂತಲೂ ಸಿಗುತ್ತೆ. ಇಲ್ಲಿ 1ನೇ ಘಟಕ ಮತ್ತು 2ನೇ ಘಟಕ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇದು 1ನೇ ಘಟಕ, ಇದು 2ನೇ ಘಟಕ ಆಧಾರಿತ ಪರೀಕ್ಷೆ. 2 ಪರೀಕ್ಷೆಗಳ ಅಂಕಗಳನ್ನು ನಾನು ಎಂಟ್ರಿ ಮಾಡಿದ್ದೆ. ಅವು ಮುಖ್ಯ ಶಿಕ್ಷಕರು ಏನು ಮಾಡಿದ್ದಾರೆ, ಅಪ್ರೂವನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಕ್ಲಾಸ್ ವೈಸ್ ಮತ್ತು ಘಟಕಾಧಾರಿತ ವೈಸು ಅಲ್ಲಿ ಗ್ರೇಡ್, ಅವರೇಜ್ ಗ್ರೇಡ್ ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಅವರೇಜ್ ಆಗಿ ನೀವು ಮತ್ತೆ ಕನ್ಸಲ್ಟೇಷನ್ ಮಾಡೋ ಅವಶ್ಯಕತೆ ಸಹ ಇಲ್ಲಿ ಇಲ್ಲ. ಅವುಗಳನ್ನು ಸಹಿತ ಏನು ಮಾಡ್ಬೋದು, ನೀವು ಇಲ್ಲಿ ಡೌನ್ಲೋಡನ್ನು ಕೂಡ ಮಾಡ್ಬೋದು. ಎಕ್ಸೆಲ್ ಶೀಟ್ ಆರ್ PDF ರೂಪದಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇದು ಮತ್ತು ಒಂದು ಸಬ್ಜೆಕ್ಟ್ ವೈಸು ಅಂಕಗಳನ್ನು ನೀವೇನು ಮಾಡ್ಬೋದು, ಈ ರೀತಿಯಾಗಿ ಘಟಕಾಧಾರಿತವಾರು ಅಂಕಗಳನ್ನು ನೀವು ಅನಾಲಿಸಿಸ್ ಕೂಡ ಮಾಡ್ಬೋದು. ಯಾವ ಘಟಕದಲ್ಲಿ ಯಾವ ಗ್ರೇಡನ್ನು ಪಡ್ಕೊಂಡಿದ್ದಾನೆ, ಎಷ್ಟು ಅಂಕ ಬಂದಿದ್ದಾವೆ ಅನ್ನೋದನ್ನು ನೀವು ಇಲ್ಲಿ ಏನು ಮಾಡ್ಬೋದು, ಅನಾಲಿಸಿಸನ್ನು ಕೂಡ ಮಾಡ್ಬೋದು. ಇದನ್ನು ಪ್ರಿಂಟೌಟ್ ಕೂಡ ತಗೋಬೋದು. ಇದು ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಂಪೂರ್ಣವಾದಂಥ ಪ್ರೋಸೆಸ್ಸು. ಇದರ ಎಲ್ಲ ಮಾಹಿತಿಯನ್ನು ಸಹಿತ ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿವಿಧ ಒಂದು ವಿಡಿಯೋಗಳಲ್ಲಿ ನಾನು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಇದು ತಮ್ಮೆಲ್ಲರಿಗೂ ಸಹಿತ ಅನುಕೂಲ ಆಗಲಿ ಅಂತ ಬಯಸ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.